ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಶ್ರೀಮತಿ ಶಾಂತಾ ಹೂಗಾರ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರಾಥಮಿಕ ಶಾಲೆ ಹಿರೇಹರಕುಣಿ. ಇವರು ಕರ್ತವ್ಯ ಲೋಪ ಎಸಗಿದ ಕುರಿತು ಮತ್ತು ಎಸ್ ಕೆಳದಿಮಠ ಉಪನಿರ್ದೇಶಕರು, ಆಡಳಿತ ಶಾಲಾ ಶಿಕ್ಷಣ ಇಲಾಖೆ, ಧಾರವಾಡ ಇವರು ಗ್ರಾಮ ಶಿಕ್ಷಣ ಸಮಿತಿಯ ದಲಿತ ಶಿಕ್ಷಕಿಯಾದ ಶ್ರೀಮತಿ ಚಂದ್ರಿಕಾ ಎಸ್.ಜೆ. ಇವರ ಮೇಲೆ ದಿನಾಂಕ 17/7/2025 ಸುಳ್ಳು ಆರೋಪಗಳನ್ನು ಮಾಡಿ ತನಿಖೆ ಮಾಡುವಂತೆ ಉಪನಿರ್ದೇಶಕರ ಕಚೇರಿಗೆ ಹಾಗೂ ಆಯುಕ್ತರ ಕಚೇರಿಗೆ ದೂರು ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಧಾರವಾಡದ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಆರ್ ಲಗಮವ್ವನವರ್ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಹಾಗೂ ಕರ್ತವ್ಯದಿಂದ ಇವರನ್ನು ವಜಾಗೊಳಿಸಬೇಕೆಂದು ವಿನಂತಿಸಿಕೊಂಡರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದೋಳಿಬನ ಸಂಘಟನೆ ವತಿಯಿಂದ ಧಾರವಾಡ ಜಿಲ್ಲಾ ಇವತ್ತು ಕುಂದಗೋಳ ತಾಲೂಕಿನಲ್ಲಿ ಏನು ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಶಾಂತಾ ಹೂಗಾರ್ ಅವರು ಇವತ್ತಿನ ಅಲ್ಲಿ ಏನು ಶಾಲೆಯಲ್ಲಿ ಹಲವಾರು ರೀತಿ ಒಳಗೆ ಒಂದು ಭ್ರಷ್ಟಾಚಾರ ಎಸಗಿದ್ದಾರೆ. ಏನಪ್ಪಾ ಅಂತಂದ್ರೆ ಇವತ್ತು ಏನಲ್ಲಿ ಉಪಸಮಿತಿ ಏನು ಒಂದು SDMC ಸದಸ್ಯ ಏನಿರ್ತತಿ ಅದೆಲ್ಲ ಒಂದು ಸರ್ಕಾರದ ಒಂದು 4 ಲಕ್ಷ ರೂಪಾಯಿಯನ್ನ ಒಂದು ಭ್ರಷ್ಟಾಚಾರ ಎಸಗುತ್ತಾರೆ. ಅದು ಅಲ್ಲದೆ ಅಲ್ಲಿ ಸಂಬಂಧಪಟ್ಟ ಮತ್ತ ಮುಖ್ಯ ಶಿಕ್ಷಕಿ ಆದಂತ ದಲಿತ ಮಹಿಳೆ ಆದಂತ ಚಂದ್ರಿಕಾ ಎಸ್.ಜೆ. ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಮೇಲೆ ಜಾತೀಯತೆ ಮಾಡಿದಲ್ದೆ ಮತ್ತು ಆ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಇದ್ದು ತಮ್ಮ ಶಾಲೆಯಲ್ಲಿ ಗಂಡು ಮಕ್ಕಳು ಇದ್ದು ಕೂಡ ಅಲ್ಲಿ ಲಿಂಗ ಬದಲಾವಣೆ ಮಾಡಿ ತಾವು ಕೂಡ ಅಡ್ಮಿಷನ್ ಮಾಡ್ಕೊ ಗಂಡು ಮಕ್ಕಳ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಅಡ್ಮಿಷನ್ ಮಾಡಿಸೋದು, ಹೆಣ್ಣು ಮಕ್ಕಳಿದ್ದಲ್ಲಿ ಗಂಡು ಮಕ್ಕಳು ಅಡ್ಮಿಷನ್ ಮಾಡಿಸೋದು, ಮೇಲ ಅಧಿಕಾರಿಗಳಿಗೆ ಯಾವುದೇ ರೀತಿ ಪರ್ಮಿಷನ್ ತಗೋದ ಮತ್ತು ಅಲ್ಲಿ 4 ಲಕ್ಷ ರೂಪಾಯಿ ತೆಗೆದು ಭ್ರಷ್ಟಾಚಾರ ಅಲ್ದ ಮತ್ತು ಅಲ್ಲಿ ಒಂದು ಹುಡುಗನು ತಗೋಬೇಕೈತಿರು ಅಲ್ಲಿ ಪರ್ಮಿಷನ್ ತಗೋದನ್ನ ಈ ರೀತಿ ಭ್ರಷ್ಟಾಚಾರ ಎಸಗಿದ್ದಾರೆ. ಈ ಕಾರಣಕ್ಕಾಗಿ ಅದನ್ನ ಹಲವಾರು ಬಾರಿ ಏನು ದಲಿತ ಮಹಿಳೆ ಆದ ಚಂದ್ರಿಕಾ ಮೇಡಮ್ ಕೂಡ ಅವರು ಮೇಲಧಿಕಾರಿಗಳನ್ನ ಈ ರೀತಿ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಅವರು ಕೂಡ ಅಲ್ಲೇ ಮೇಲಧಿಕಾರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ. ಬಟ್ ಯಾವುದೇ ರೀತಿ ಅವರು ಮೇಲ್ಜಾತಿ ವರ್ಗದ ಅನ್ನೋ ಕಾರಣಕ್ಕಾಗಿ ಏನು ಶಾಲಾ ಮುಖ್ಯ ಉಪನಿರ್ದೇಶಕರಾದಂತ ಎಸ್ ಕೆಳದಿಮಠ ಅವರು ಯಾವುದೇ ರೀತಿ ಅದನ್ನ ತನಿಖೆ ಮಾಡಿ ಕೂಡ ಯಾವುದೇ ರೀತಿ ಅವ್ರ ಮೇಲೆ ಒಂದು ನೋಟಿಸ್ ಸದ್ಯಕ್ಕೆ ಜಾರಿ ಮಾಡಿಲ್ಲ. ಅದೇ ರೀತಿ ಇವರು ಏನು ಶ್ರೀಮತಿ ಶಾಂತಾ ಹೂಗಾರ್ ಬಾಯಿ ಅವರು ಕೂಡ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಯಾರಂತೆ ವಿರುದ್ಧವಾಗಿ ಏನು ಚಂದ್ರಿಕಾ ಎಸ್.ಜೆ. ಅವ್ರ ಮೇಲೆ ಇಲ್ಲ ಸ್ವಲ್ಪ ಆರೋಪ ಮಾಡಿ ಅವ್ರ ಮೇಲೆ ಅಲ್ಲಿ ಆರೋಪ ಮಾಡ್ತಾರೆ. ಆರೋಪ ಮಾಡಿದ ತಕ್ಷಣ ಇವರು ತಕ್ಷಣ ಅವ್ರ SC ಅದ ಅನ್ನೋ ಕಾರಣಕ್ಕಾಗಿ ಇಮಿಡಿಯೇಟ್ಲಿ ಅವ್ರಿಗೆಲ್ಲ ತನಿಖೆ ಮಾಡಿ ತನಿಖೆ ಆಫೀಸರನ್ನು ಚಿಕ್ಕಮಠ ಅಂತ ಅವ್ರನ್ನ ಹಾಕಿ ತನಿಖೆ ಮಾಡಿಸಿ ಅವ್ರ ಮೇಲೆ 2 ದಿವಸದಲ್ಲಿ ಅವರು ಇದನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ನೋಟಿಸ್ ಜಾರಿ ಮಾಡ್ತಾರೆ. ಹೀಗಿರುವಾಗ ಮತ್ತು ಇಲ್ಲೆಲ್ಲೋ ಒಂದು ಕಡೆ ಜಾತೀಯತೆ ಮಾಡ್ತಾರೆ ಎಂದು ಎಸ್ ಕೆಳದಿಮಠ ಅವರು ಅನಿಸ್ತದೆ. ಯಾಕಂದ್ರೆ 4 ವರ್ಷದಿಂದ ಎಷ್ಟೋ ಇದು ದಲಿತ ಒಂದು ಶಿಕ್ಷಕರಿಗೆ ಎಷ್ಟು ಅವರು ಹಿಂಸೆ ಮಾಡಬೇಕು, ಎಷ್ಟು ಅವ್ರಿಗೆ ಕಷ್ಟವನ್ನು ಎಷ್ಟು ಜಾತೀಯತೆ ಮಾಡಿರ್ಬೇಕು ಕಂಡು ಬರ್ತಿದೆ. ಅದು ಅಲ್ಲದೆ ಮತ್ತು ಇವರು ಶ್ರೀಮತಿ ಶಾಂತಾ ಹೂಗಾರ್ ಅವರು ಏನು ಒಂದು ಸರ್ಕಾರ ಒಂದು ಬೊಕ್ಕಸಕ್ಕೆ ಒಂದು ಏನು ಇದನ್ನ ಮಾಡಿರ್ತಾರೆ, ಒಂದು ಏನ ಅನುದಾನವನ್ನು ದುರುಪಯೋಗ ತಗೊಂಡಿರ್ತಾರೆ. ಅದು ಅಲ್ಲಿ ಯಾವುದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ಒಂದು ಶಾಲೆ ಗಂಡು ಮಕ್ಕಳ ಅಡ್ಮಿಷನ್ ಮಾಡಿ ಇಂಥ ಆರೋಪಗಳು ಕೇಳಿ ಬಂದ್ರು ಸಹ ಅದನ್ನ ವರದಿಗಳನ್ನ ಎಲ್ಲಾ ರೀತಿ ತರಿಸ್ಕೊಂಡು ವರದಿಯಲ್ಲಿ ಕೂಡ ಅವ್ರದ್ದು ತಪ್ಪು ಬಂದಿದೆ, ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ರಿಪೋರ್ಟ್ ಬಂದ್ರು ಸಹ ಇದುವರೆಗೆ 1 ತಿಂಗಳಾದರೂ ಕೂಡ ಯಾವುದೇ ರೀತಿ ಶ್ರೀಮತಿ ಶಾಂತಾ ಹೂಗಾರ್ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಅವರು ರಿಟೈರ್ಡ್ ಇರ್ಬೋದು, ಇವತ್ತು ನಿವೃತ್ತಿ ಇರ್ಬೋದು, ಮುಂದಿನ ದಿನಗಳಲ್ಲಿ ಸರಿಯಾದ ತನಿಖೆ ಇವತ್ತು ಆಯುಕ್ತರಾದಂತ ಈಶ್ವರ್ ಉಳ್ಳಾಗಡ್ಡಿ ಸಾಹೇಬರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅದನ್ನ ಸರಿಯಾದ ತನಿಖೆ ಮಾಡಿ ಅವರಿಗೆ ಕೂಡ ಏನು ಶಾಂತಾ ಹೂಗಾರ್ ಬಾಯಿ ಆಗಿರ್ಬೋದು ಅವ್ರದ್ದು ತಪ್ಪಿದ್ರೆ ಅವ್ರದ್ದು ಯಾರ್ದು ತಪ್ಪೈತಿ ಅವ್ರಿಗೆ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಯಾವುದೇ ರೀತಿ ಅವರು ಪೆನ್ಷನ್ ತಡೆ ಹಿಡಿಬೇಕು. ಮತ್ತು ಯಾವುದೇ ರೀತಿ ಅವ್ರಿಗೆ ಸರ್ಕಾರ ಕೊಟ್ಟಂತ ಏನು ಮುಂದಿನ ದಿನ ಯಾವುದೇ ರೀತಿ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಡಬಾರ್ದು. ಎಸ್ ಕೆಳದಿಮಠ ಇವತ್ತು ರಿಟೈರ್ಡ್ ಆದ್ರೂ ಕೂಡ ಯಾವುದೇ ರೀತಿ ಪಿಂಚಣಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಸರ್ಕಾರಿ ಯಾವುದೇ ಸವಲತ್ತುಗಳನ್ನು ಈ ವರದಿಯನ್ನ ಕ್ಲಿಯರ್ ಆಗೋ ಮಟ್ಟ ಯಾವುದೇ ರೀತಿಯನ್ನು ನೀಡಬಾರ್ದು ಅಂತೇಳಿ ಇದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತೆ ನಾವು ಆಗ್ರಹಿಸ್ತಿದ್ದೇವೆ. ಮತ್ತು ಇಮಿಡಿಯೇಟ್ಲಿ ಈ ಏನು ಶಾಂತಾ ಹೂಗಾರ್ ಮೇಡಮ್ ಅವ್ರನ್ನ ಇವತ್ತು ಇಮಿಡಿಯೇಟ್ಲಿ ಅಮಾನತು ಮಾಡ್ಬೇಕೆಂದು ಈ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯಿಸುತ್ತೆ. ಹಾ ಸರ್, ಅದರ ಬಗ್ಗೆ ಏನಾದರೂ ನಿಮ್ಮ ಹತ್ರ ದಾಖಲಾತಿ? ಹೌದು ಸರ್, ದಾಖಲಾತಿ ನಮ್ಮಲ್ಲಿ ಇದೆ. ಯಾಕಂದ್ರೆ ಅಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಒಂದು ಶಾಲಾ ಅಂದ್ಮೇಲೆ ಅದ್ರದಾದಂತ ಒಂದು ಸಮಿತಿ ಇರ್ತದೆ. ಬಟ್ ಆ ಸಮಿತಿ ಡಿಜಲ್ ಆಗಿದ್ರು ಕೂಡ ಆ ಸಮಿತಿಯನ್ನ ಒಳ್ಳೆ ರಚನೆ ಮಾಡಿ
ಆ ಸಮಿತಿಯ ಮೇಲ್ ಅಧಿಕಾರಿಗಳಿಗೆ ಅದನ್ನ ಅವ್ರ ಅನುಮತಿ ಪಡೆಯದನ್ನೇ ತಾವ ಒಂದು ಸಮಿತಿ ಅವ್ರನ್ನ ಇದನ್ನ ಮಾಡಿ ಅವ್ರ ಸಮ್ಮುಖದಲ್ಲಿ 4 ಲಕ್ಷ ರೂಪಾಯಿಯನ್ನ ದುರುಪಯೋಗ ಮಾಡಿರ್ತಾರೆ. ಫಸ್ಟ್ ಬಳಕೆ ಮಾಡ್ತಾರ ಎದಕ್ಕೆ ಯೂಸ್ ಮಾಡ್ಕೊಂಡ್ರ ಶಾಲಾ ಕಟ್ಟಡ ರಿಪೇರಿ ಅಂತ ಇರಬಹುದು, ಬೇರೆ ಬೇರೆ ಶಾಲೆಗೆ ಒಂದು ಬಣ್ಣ ಹಚ್ಚುವುದು, ಒಂದು ಹಲವಾರು ರೀತಿ ಒಳಗ ಶಾಲಾ ಒಂದು ಸಾಮಗ್ರಿ ತರ ಇರಬಹುದು. ಒಟ್ಟ ಶಾಲೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಹಣವನ್ನ ತಾವು ದುರುಪಯೋಗ ಪಡೆದುಕೊಂಡಿರ್ತಾರೆ. ಯಾವುದೇ ಶಾಲೆ ಕೆಲಸ ಮಾಡಿಲ್ಲ ಅಂತಾರೆ 100% ಇಲ್ಲ ಸರ್. ಯಾಕಂದ್ರ ಮಾಡ್ಲಾರ್ದ ಬಟ್ ಸಮಿತಿ ಇಲ್ಲ ಹೆಂಗ್ ತಗೋತಾರ ಸರ್ ಅವರು? ಆಲ್ರೆಡಿ ಸಮಿತಿ ಡಿಜಲ್ ಆಗಿದೆ, ಹೊಸ ಸಮಿತಿ ರಚನೆ ಆಗ್ಬೇಕು. ಬಟ್ ಅದು ಏನ ತಗೋಬೇಕಂದ್ರು ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ಬಂದು ತಗೋಬೇಕಾಗುತ್ತದೆ. ಬಟ್ ಯಾವುದೇ ರೀತಿ ಮೇಲಧಿಕಾರಿಗಳಿಗೆ ಇದನ್ನೇ ಮಾಡಲ್ಲ. ಇದ್ರಾಗೆ ಎಷ್ಟು ಕೂಡ ಒಂದು SS ಕೆಳದಿ ಮಟ್ಟ ಅವ್ರದ್ದು ಎಷ್ಟು ಇದ್ರಾಗ ತಪ್ಪೈತಿ, ಎಷ್ಟು ಇದಕ್ಕೆ ಇಂಥ ಶಾಲೆಗಳಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟೆಷ್ಟು ಹಣಗಳನ್ನು ತಾವು ಕೂಡ ಇದ್ರಾಗ ಅವರು ಮುಖ್ಯ ಶಿಕ್ಷಕರಿಗೆ ಬಿಟ್ಟು ತಾವು ಕೂಡ ಇದ್ರಾಗ ಎಷ್ಟು ಲಂಚಾವತಾರ ಮಾಡಿದ್ರೆ ಇದರ ಮುಖಾಂತರ ಕಂಡು ಬರ್ತದೆ ಸರ್. ಬಸವರಾಜ್ ಲಗ್ಮನ್ ಅವ್ರ ಅಂತೇಳಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ, ಚಂದ್ರಕಾಂತ್ ಎಸ್ ಕಾದೋಳಬನ ಸಂಘಟನೆ, ಧಾರವಾಡ ಜಿಲ್ಲಾಧ್ಯಕ್ಷರು.